ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ರೂಮ್ ಫುಲ್ ಮೆಸ್ಸಿ ಆಗಿದೆ. ತಂಗಿ ಬರ್ಡೇ. ನಮ್ಮ ಸೌಂದರ್ಯ ಬಂದ್ರೆ ಮನೆ ಫುಲ್ ಮೆಸ್ಸಿ ಅಂತಾನೆ ಅರ್ಥ. ಎಲ್ಲ ಕಿತ್ತಾಕಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಕಿಪ್ ಯೋರ್ ಎಂಟ್ರಿ ಕೊಡ್ತಾ ಇದಾರೆ. ಆ್ಯಂಡ್ ದಿಸ್ ಇಸ್ ಲಾಸ್ಟ್ ವ್ಲಾಗ್. ನಂದು ನೋಡಿ ಯಾವ ತರ ಲುಕ್ ಚೆನ್ನಾಗಿದ್ಯಾ. ಫುಲ್ ಮಾಡರ್ನ್ ಲುಕ್. ಎಲ್ಲ ಕೇಳ್ತಾರೆ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಏನ್ ಮಾಡರ್ನ್ ಆಗ್ಬಿಡ್ತಿದ್ಯಾ, ಏನ್ ಕತೆ ಅಂತ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದಿದ್ದು, ಇವಾಗ ಹಿಂಗೆ ಇರೋದು. ಟ್ರೆಡಿಷನಲ್ ಡ್ರೆಸ್ ಹಾಕ್ತೀನಿ ಜನರೇ, ಹಾಕಲ್ಲ ಅಂತ ಏನಿಲ್ಲ ಜನರೇ. ನೋಡಿ ಅಂಡ್ ಇವಾಗ ನಮ್ ಸಹನಾ ಅವ್ರದ್ದು ಬರ್ಡೇ ಹೋಗ್ತಿದೀವಿ. ಈ ಬರ್ಡೇಲಿ ನಾನ್ ಕೂಡ ಮತ್ತೆ ನನ್ನ ಫ್ರೆಂಡ್ ದಚ್ಚು ಅವರೆಲ್ಲ ಇರ್ತಾರೆ. ಇದು ಕಿಪಿಯ ಅಲ್ಲ, ನಮ್ ಸಹನಾ ಡ್ರೀಮ್ ಆಗಿತ್ತು ಇವಳು ಅವಳ ಬರ್ಡೇಲಿ ಇರ್ಬೇಕಿತ್ತಂತ. ಅದಕ್ಕೆ ಇದೀವಿ. ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಅನ್ಕೊಂಡ್ವಿ, ಬಟ್ ಅದಾಗ್ಲಿಲ್ಲ. ಅವಳು ಇಲ್ಲೇ ಇರ್ತಾಳೆ ಕಿಪ್ಪಿ. ನೋಡೋಣ, ಅವಳೆಲ್ಲೋ ಹೋಗಿದ್ದಾಳೆ. ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗ್ಬೋದು. ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ ವಿಜಯನಗರ್ ಫ್ಲಿಕರ್ ಫ್ಯಾಂಟಸಿಯಲ್ಲಿ. ಇವಾಗ ಹೋಗ್ತಿದೀವಿ ಅಲ್ಲಿಗೆ. ಅಂಡ್ ಕಿಪ್ಪಿ ಲುಕ್ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ರ ಲಿಪ್ಸ್ಟಿಕ್ ಶೇಡ್ ಆಗಿರ್ಬೋದು. ನಂದು ಸನ್ ಗ್ಲಾಸ್ ತಗದಾಗಿದೆ. ಇದು ಕೂಡ ನನ್ನ ಫ್ಯಾನೇ ಕೊಡಿಸಿದ್ದು. ಫ್ಯಾನ್ ಕೊಡಿಸಿದಂದ್ರೆ ಫ್ಯಾನ್ ಕೊಟ್ಟಿದ್ದು. ನಾನೊಂದು ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಕೊಟ್ಟಿದ್ದು. ಇದು ಅಷ್ಟೇ, ಎಲ್ಲ ಗಿಫ್ಟ್ ಕೊಟ್ಟಿದ್ದಂಗೆ. ತೋರ್ಸು ನೀಟಾಗಿ. ಇಲ್ಲಿ ಗಿಫ್ಟ್ ಕೊಟ್ಟಿದ್ದು. ಯಾಕೆಂದ್ರೆ ನನ್ನ ಮಾತು, ನನ್ನ ಸ್ಟೈಲು, ನನ್ನ ಇರೋ ವರ್ತನೆ ಅದೆಲ್ಲ ನೋಡಿ ಅವ್ರು ಕರೆದ್ಬಿಟ್ಟು ಮಾತಾಡಿಸಿ ನನಗೆ ಕೊಟ್ಟರು. ಅದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಈ ವ್ಲಾಗ್ ಇದೇ ಲಾಸ್ಟ್ ವ್ಲಾಗ್ ಅಲ್ಲಿ ಕ್ಲಿಪ್ ಇರೋದು. ಮತ್ತೆ ನಾನು ಮತ್ತೆ ವ್ಲಾಗ್ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ಪಕ್ಕ ಇರ್ತೀನಿ. ಸೊ ನೆಕ್ಸ್ಟ್ ನನ್ನ ಜರ್ನಿ ಬಂದು ಶಿವಮೊಗ್ಗದಲ್ಲಿ ಇರುತ್ತೆ. ಮತ್ತೆ ನನ್ನ ಮೂವಿ ಕೂಡ ಮಾಡಬೇಕು ಅಂತಿದ್ದೀನಿ. ಆ ಮೂವಿ ಕೂಡ ಒಂದು ಆಫರ್ ಬಂದಿದೆ, ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಶಿವಮೊಗ್ಗದಿಂದ ನೆಕ್ಸ್ಟ್ ಇಲ್ಲಿಗೆ ಬರೋ ಅಂತ ಪ್ಲಾನ್ ಇದೆ. ಫಸ್ಟ್ ನಮ್ಮ ಮಮ್ಮಿ ಕೇಳಬೇಕು. ದೊಡ್ಡವ್ರನ್ನು ಪರ್ಮಿಷನ್ ಇಲ್ದಿರ ನಾವೇನು ಮಾಡಬಾರ್ದು. ಸೊ ನಮ್ಮ ಮಮ್ಮಿನ ಕೇಳಿ ಡಿಸೈಡ್ ಮಾಡಿ ಒಟ್ಟಿನ ಒಂದು ಸೆಪ್ಟೆಂಬರ್ ನನ್ನ ಬರ್ತಡೇ ಒಳಗಡೆ ಅಥವಾ ನನ್ನ ಬರ್ತಡೇ ಆದ್ಮೇಲೆ ನೋಡುವ ಏನೇನು ನಡೆಯುತ್ತೆ. ಮೇ ನೋಡಬೇಕು. ನಾನು ಯಾವ ಟೈಮಲ್ಲಿ ಅಲ್ಲಿದ್ರೆ ಏನು ಮಾಡೋಕ್ಕಾಗಲ್ಲ. ನನಗೂ ಅಲ್ಲೂ ಸ್ವಲ್ಪ ಕೆಲಸಗಳಿದೆ. ಸೊ ಅವ್ರಿಗೂ ಡೇಟ್ ಕೊಟ್ಟಿದ್ದೆ ಮೇಕಪ್ ಶೂಟ್ದು. ನೋಡೋಣ, ಅಲ್ಲೂ ಮುಗಿಸ್ಕೊಂಡೆಲ್ಲ ಬರೋ ಅಂಥ ಪ್ಲ್ಯಾನ್ ಇದ್ದರೆ ಪಕ್ಕ ನಾನು ಬರ್ತೀನಿ. ಸೊ ನಾವಿವಾಗ ವ್ಲಾಗ್ನ ಇಲ್ಲಿಂದ ಹುಡುಗಿನ ನನ್ನ ಬರ್ಡೇಗಳನ್ನ ಕರ್ಕೊಂಡು ಹೋಗೋದು ಮಾಡೋಕ್ಕಾಗಲ್ಲ ಅನ್ಕೊಂತೀನಿ. ಅವಳಿಗೆ ಡೌಟ್ ಬರುತ್ತೆ, ವ್ಲಾಗ್ ಮಾಡ್ತಿದ್ವಿ ಎಲ್ಲ ಬರ್ಡೇ ಮಾಡ್ತಾರೆ. ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಬರ್ಡೇ ಸೆಲೆಬ್ರೇಷನ್ಗೆ. ಇಲ್ಲಿ ಬಂದಿದ್ದಾರೆ ನೋಡಿ ಎಲ್ಲ ನಮ್ಮ ಅಭಿಮಾನಿಗಳು. ಇಲ್ಲಿ ನೋಡಿ ಕೊಳ್ಳಿ ಬಂದಿದ್ದಾರೆ. ಕಣ್ಣಾಪ್ರೇಷನ್ ಆಗಿದೆ ಇವತ್ತು ನನಗೆ. ಇಲ್ಲಿ ನೋಡಿ ನಮ್ಮ ಬ್ರೋ ಹಾಯ್ ಮಾಡಿ ನನ್ನ ಚಾನಲ್ಗೆ. ಅಲ್ಲಿಂದ ನಾವು ನನ್ನ ತಂಗಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ದಚ್ಚು, ಕಿಪ್ಪಿ ಮತ್ತು ಸೋನು ಎಲ್ಲ ಮುಂಚೆನೇ ಹೋಗಿದ್ರು. ಅಲ್ಲಿಂದ ನಾವು ಕ್ಯಾಬ್ ಮಾಡಿಕೊಂಡು ನಾನು, ಹೇಮಾ, ಸಹನಾ ವಿಜಯನಗರಕ್ಕೆ ಫ್ಲಿಕರ್ ಫ್ಯಾಂಟಸಿಗೆ ಹೋದ್ವಿ. ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ನಾವು ರೀಚ್ ಆದ್ವಿ. ಅಂದಿಲ್ಲ ಆದಮೇಲೆ ಸಾಂಗ್ ಹಾಕ್ಸಿದ್ದೆ ನಾನು, ಜಗವೇ ನೀನು ಗೆಳತಿಯೇ. ಅದು ಕಾಪಿರೈಟ್ ಬೀಳುತ್ತೆ ಅಂತ ನಾನು ವಿಡಿಯೋದಲ್ಲಿ ಆ ಸಾಂಗ್ ಹಾಕೋಕ್ಕಾಗಿಲ್ಲ. ಆ್ಯಂಡ್ ಕಿಪ್ಪಿನ ಮತ್ತು ದಚ್ಚುನ ಐಡ್ ಮಾಡ್ಕೊಂಡು ಕೂರಕ್ಕೆ ಹೇಳಿದ್ದೆ, ಸರ್ಪ್ರೈಸಾಗಿರಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವಳ ಬರ್ಡೇ ಸೆಲೆಬ್ರೇಷನ್ ಶುರು ಆಯಿತು. ಆ್ಯಂಡ್ ಇಲ್ಲಿ ಈ ವಿಡಿಯೋದಲ್ಲಿ ಸೋನು ಕಾಣಿಸ್ಕೊಂಡಿಲ್ಲ, ಯಾಕಂದರೆ ನನಗೂ ಸೋನುಗೂ ತುಂಬ ಚಿಕ್ಕ ಮ್ಯಾಟ್ರು, ದೊಡ್ಡ ಜಗಳ ಮಾಡ್ಕೊಂಡ್ವಿ. ಅವಳು ಮುನ್ಸ್ಕೊಂಡು ಕೂತವಳೆ ಅಂತ ನನಗಲ್ಲಿ ಸಹನಾ ಜೊತೆ ಎಂಜಾಯ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ಬೇಜಾರು ಮಾಡಿದೆ ಅಂತ. ಒಂದು ಕಡೆ ಕಿಪ್ಪಿ ನಾಳೆ ಹೋಗ್ಬಿಡ್ತಾಳೆ, ಇವತ್ತೇ ಲಾಸ್ಟು, ಅವಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ದಚ್ಚು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾನು, ಸೋನು, ಹೇಮನು ಕೂಡ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಇನ್ನೇನು ಲಾಸ್ಟ್, ಇನ್ನು ಯಾವಾಗ ಬರ್ತಾರೆ ಏನೋ ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ಆ ಸಣ್ಣ ಜಗಳ ನಮ್ಮ ಏನೂ ಮಾಡೋಕ್ಕಾಗಲಿಲ್ಲ. ಯಾರ ಜೊತೆನೂ ಫೋಟೋಸು ತಗೊಳ್ಳಿಲ್ಲ ನಾನು. ಸಹನನ ಬರ್ಡೇ ಮಾಡಿ ಸ್ವಲ್ಪ ನನ್ನ ಕೇಕು ಕೂಡ ತಿನ್ನೋಕ್ಕಾಗಲಿಲ್ಲ. ಇವ್ರಿಗೆಲ್ಲ ಗೊತ್ತೇ ಇರಲಿಲ್ಲ ನಾವಿಬ್ಬರು ನಾರ್ಮಲಾಗಿದ್ದೀವಿ ಅಂತ ಅಂದ್ಕೊಂಡಿದ್ರು. ಬಟ್
ಅವಳಿಲ್ಲ ಅಂತ ಅಂದ್ಬಿಟ್ಟು ನಾನು ವೀಡಿಯೋದಲ್ಲೂ ಕೂಡ ಬೇಗ ಎಕ್ಸಿಟ್ ಆಗಿಬಿಟ್ಟೆ. ರಿಕ್ವೆಸ್ಟ್ ಮಾಡ್ತಿದ್ದೆ ಬಾ 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 ಅಂತ. ಇಲ್ಲ ಬ್ರೋ ನನಗೆ ಬರೋಕ್ಕೆ ಮನಸ್ಸಿಲ್ಲ, ಹಿಂಸೆ ಮಾಡಬೇಡಿ ಅಂತಿದ್ಲು. ಅದಕ್ಕೆ ನಾನು ಹರ್ಟ್ ಮಾಡೋದು ನೀನು, ಇಲ್ಲ ಅವಳು ಮಾಡಿದ ಹರ್ಟ್ ನನಗೆ ಬೇಜಾರಾಯಿತು ಅಂತ ಅಂದ್ಬಿಟ್ಟು ನಾನು ಕೋಪ ಮಾಡ್ಕೊಂಡಿದ್ದೆ. ನಾನೇನು ಮಾಡಿಲ್ಲ ಅಂತ ಅವಳು ಬೇಜಾರು ಮಾಡ್ಕೊಂಡಿದ್ಲು. ಇಬ್ಬರು ಕೂಡ ಹಂಗೆ ಜಗಳ ಮಾಡ್ಕೊಂಡೇ ಇದ್ವಿ. ಬಟ್ ಒಂಥರ ಕ್ಯೂಟಾಗಿತ್ತು ಜಗಳ. ಬಟ್ ಅವತ್ತೆಲ್ಲ ಫುಲ್ ಇಬ್ಬರು ಬೇಜಾರಾಗಿದ್ವಿ. ಆ್ಯಂಡ್ ನಾನು ಸ್ವಲ್ಪ ಹೊತ್ತಾದಮೇಲೆ ಸಹನಂಗೆ ಗಿಫ್ಟ್ ಎಲ್ಲ ಕೊಟ್ಟಾದ್ಮೇಲೆ ನಾನು ಹೊರಟ್ಬಿಟ್ಟೆ. ಇವರೆಲ್ಲ ದಚ್ಚು ಮತ್ತು ಕಿಪ್ಪಿ ಅವರೆಲ್ಲ ಹೇಳ್ತಾಯಿದ್ರು, ಈ ಸಣ್ಣ ಮ್ಯಾಟ್ರನ್ನ ಯಾಕೆ ದೊಡ್ಡದಾಗಿ ತಗೊಂಡೋಗ್ತೀರಾ, ನಿಮ್ಮಿಬ್ಬರು ಜಗಳ ಇದ್ದಿದ್ದೆ ಅಲ್ವಾ ಬಿಡಿ ಅಂತ. ಬಟ್ ಇರುತ್ತಲ್ಲ ಫ್ರೆಂಡ್ಸ್ ಅಂದಮೇಲೆ ಎಷ್ಟು ಜಗಳ ಇರುತ್ತೆ ಅಂತ. ತುಂಬ ಜಗಳ ಮಾಡ್ಕೊಂಡ್ವಿ ಇಬ್ಬರೂ. ಆಮೇಲೆ ಮನೆ ಹತ್ರ ಬಂದಾದಮೇಲೆ ನಾನು ಮಂತ್ರಾಲಯಕ್ಕೆ ಹೋಗೋ ಟೈಮಲ್ಲೇ ಬಂದುಬಿಟ್ರು, ಆಟೋ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ನಾನು ಸೋನನ್ನ ಇಟ್ಕೊಂಡು ತಪ್ಕೊಂಡು ಹತ್ಬಿಟ್ಟೆ. ಅದೊಂದು ಅಟ್ಯಾಚ್ಮೆಂಟ್ ಅಂತ ಇರುತ್ತಲ್ಲ, ಏನೇ ಒಂದು ಜಗಳ ಆಗಲಿ ಏನೇ ಆಗಲಿ ಇಷ್ಟಪಟ್ಟವ್ರನ್ನ ಎಷ್ಟೇ ಕಷ್ಟ ಆದರೂ ಬಿಟ್ಟು ಕೊಡೋಕ್ಕಾಗಲ್ಲ ಅಂತ. ನಮ್ಮಿಬ್ಬರು ಬಾಂಡಿಂಗು, ನಮ್ಮಿಬ್ಬರು ಅಟ್ಯಾಚ್ಮೆಂಟ್ ಕಮ್ಮಿ ಇರ್ಬೋದು, ಕಮ್ಮಿ ಟೈಮೇ ಇರ್ಬೋದು. ಬಟ್ ಅದೊಂದು ಪ್ರೀತಿಯನ್ನು ತುಂಬ ಹೇಳೋಕ್ಕಾಗ್ದಷ್ಟು ಬೆಳೆದ್ಬಿಟ್ಟೈತೆ. ಒಂದು ಪಾಯಿಂಟಲ್ಲಿ ಹರ್ಟ್ ಆದರೂ ಅದು ಹರ್ಟ್ ಆದಂಗೆ ಅಲ್ವಾ. ಆ್ಯಂಡ್ ಅವಳ ಜೊತೆ ಒಂದು ಫೋಟೋ ತಗೊಳ್ಳೋಣ ಅಂತ ಫೋಟೋಗೆ ಬಂದೆ ಲಾಸ್ಟಾಗಿ. ಆ್ಯಂಡ್ ಅವಳೇ ಬಾಯ್ಬಿಟ್ಟು ಕೇಳಿದ್ಲು, ಅಕ್ಕ ನಂಗೆ ಒಂದು ಜೊತೆ ಬಟ್ಟೆ ಕೊಡಿಸಿ, ಮತ್ತು ಏನದು ನಂಗೆ ಕೃಷ್ಣ ಬೇಕು ಅಂತ. ನಾನು ಕೊಡಿಸಿ ಡ್ರೆಸ್ನ ಅವಳು ಹಾಕಲೇ ಇಲ್ಲ. ಆ್ಯಂಡ್ ಅವಳಿಗೆ ಇಷ್ಟಿದ್ದದ್ದು ಕೃಷ್ಣ ಬೇಕಿತ್ತು. ತುಂಬ ಕಷ್ಟಪಟ್ಟು ಹುಡುಕ್ತೆ ಕೃಷ್ಣನ. ಕೊನೆಗೂ ಅಂತೂ ಇಂತೂ ಸಿಕ್ತು. ಆ್ಯಂಡ್ ಈ ಕೃಷ್ಣನ ಹುಡ್ಕೋಕ್ಕೆ ಹೆಲ್ಪ್ ಮಾಡಿದ ಶರತ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ವಿಡಿಯೋ ಮುಖಾಂತರ. ಕೊನೆಗೂ ಅವಳು ಅಂದ್ಕೊಂಡಿದ್ದು ಕೃಷ್ಣ ಇಷ್ಟ ಆಯಿತು. ಅವಳಿಗೆ ತುಂಬ ಇಷ್ಟಪಡ್ತಾಳೆ ಅವಳು ಕೃಷ್ಣ ಅಂದರೆ. ನನಗಂತೂ ಅವತ್ತಿನ ಡೇ ಓಕೆ ಅನ್ನಿಸ್ತು. ಇದೇ ನೋಡಿ ನನ್ನ ತಂಗಿಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋ ಜಾಗ. ಆ್ಯಂಡ್ ಕೇಕ್ ಕೂಡ ಎಲ್ಲ ರೆಡಿ ಇದೆ. ಅವಳಿಗೆ ಒಂಚೂರು ಐಡಿಯಾನೂ ಇಲ್ಲ ನಾನು ಹೇಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಕಿಪ್ಪಿ ದಚ್ಚು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತೈತೆ. ನೋಡಿ ಇದೇ ಜಾಗ. ಈ ಜಾಗ ಲೊಕೇಟ್ ಆಗಿದ್ದು ವಿಜಯನಗರಲ್ಲಿ, ಫ್ಲಿಕರ್ ಫ್ಯಾಂಟಸಿ ಅಂತ ಇದ್ರ ಹೆಸರು. ನಿಮ್ಗೆ ಯಾರಾದರೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿದೆ ಮಿಸ್ ಮಾಡಿದ್ರೆ ನೀವು ವಿಸಿಟ್ ಮಾಡಬೇಕಾಗಿದೆ ಫ್ಲಿಕರ್ ಫ್ಯಾಂಟಸಿಗೆ. ಧನ್ಯವಾದಗಳು.